ನಿಮ್ಮ ಜೀವನದಲ್ಲಿ ಇದನ್ನು ನೀವು ಯಾವಾಗಲಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನೀವು ತುಂಬ ಒಳ್ಳೆಯವರಾಗಿದ್ದರು, ಯಾರಿಗೂ ನೋವು ಕೊಡದೆ ಇದ್ದರು, ಎಲ್ರಿಗೂ ಸಹಾಯ ಮಾಡ್ತಾ ಇದ್ರು, ಜನ ನಿಮ್ಮನ್ನ ಲೈಟಾಗಿ ತಗೊಳ್ತಾರೆ ಅನ್ನೋ ಫೀಲ್ ಬಂದಿದೆಯಾ? ತುಂಬ ಜನ ಮಾಡ್ತಿರೋ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಅವರು ಪ್ರೀತಿ ಮತ್ತು ಗೌರವ ಒಂದೇ ಅಂತ ಅಂದ್ಕೊಳ್ತಾರೆ. ಆದರೆ ಸತ್ಯ ಏನು ಅಂದರೆ ಪ್ರೀತಿ ಬೇರೆ, ಗೌರವ ಬೇರೆ, ಮತ್ತು ಭಯ ಅನ್ನೋದು ಇನ್ನೂ ಬೇರೆ. ಈ ಒಂದು ವಿಷಯ ನಿಮಗೆ ಗೊತ್ತಿರಬೇಕು. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಜೀವನದಲ್ಲಿ ಯಾರಾದರೂ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಫಿಕ್ಸ್ ಆಗಿಬಿಡುತ್ತೆ. ಇವತ್ತು ನಾನು ಹೇಳೋ ವಿಷಯ ಸ್ವಲ್ಪ ಕಠಿಣವಾಗೇ ಇರುತ್ತೆ, ಕೇಳೋದಕ್ಕೆ ನಿಮಗೆ ಇಷ್ಟ ಆಗದೆ ಇರ್ಬೋದು, ಆದರೆ ನಿಜವಾದ ಜೀವನದಲ್ಲಿ ನಡೆಯೋ ಸತ್ಯ ಇದೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ಜನರ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ. ಯಾರು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ, ಯಾರು ನಿಜವಾಗ್ಲೂ ನಿಮ್ಮನ್ನ ಗೌರವಿಸ್ತಿದ್ದಾರೆ, ಆ್ಯಂಡ್ ನೀವು ಹೇಗೆ ನಿಮ್ಮ ಪವರ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತೀರಾ. ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಿಮಗೆ ಒಂದು ಪ್ರಶ್ನೆ: ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯ ವ್ಯಕ್ತಿ ಆಗಬೇಕು ಅಂತ ಬಯಸ್ತೀರಾ? ಎಲ್ಲರೂ ಇಷ್ಟಪಡೋ ವ್ಯಕ್ತಿನ, ಅಥವಾ ಯಾರು ಲೈಟಾಗಿ ತೆಗೆದುಕೊಳ್ಳದೆ ಇರೋ ಅಂಥ ವ್ಯಕ್ತಿನ? ಥಿಂಕ್ ಮಾಡಿ, ನಿಮ್ಮ ಆನ್ಸರ್ ಏನು ಅಂತ ಕಮೆಂಟ್ ಮಾಡಿ. ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಸಾಮ್ರಾಜ್ಯದಲ್ಲಿ ಹೊಸ ರಾಜ ಬಂದ. ಅವನು ತುಂಬ ಒಳ್ಳೆಯವನು. ಜನ ಎಲ್ಲರೂ ಅವನನ್ನು ಪ್ರೀತಿಸಬೇಕು ಅಂತ ಬಯಸ್ತಾನೆ. ಆದ್ರಿಂದ ಅವನು ಎಲ್ರಿಗೂ ಸಹಾಯ ಮಾಡ್ತಿದ್ದ, ತಪ್ಪು ಮಾಡೋರ್ನ ಕ್ಷಮಿಸ್ತಿದ್ದ, ಯಾರಿಗೂ ಕಠಿಣವಾಗಿ ಮಾತಾಡ್ತಿರ್ಲಿಲ್ಲ. ಜನರು ಅವನನ್ನ ದೇವ್ರಂತೆ ನೋಡ್ತಿದ್ರು, ಹೊಗಳ್ತಿದ್ರು, ಎಲ್ಲರೂ ಪರ್ಫೆಕ್ಟ್ ಅನಿಸ್ತಿತ್ತು. ಆದ್ರೆ 2 ವರ್ಷಗಳ ನಂತರ ಒಂದು ಯುದ್ಧ ಬಂದಾಗ ಅದೇ ಜನರಲ್ಲಿ ಒಬ್ರು ಸಹ ಅವನಿಗೋಸ್ಕರ ಪ್ರಾಣ ಕೊಡೋಕೆ ಮುಂದೆ ಬರಲಿಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ಪ್ರೀತಿ ಇತ್ತು, ಆದ್ರೆ ಭಯ ಇರಲಿಲ್ಲ. ಇದೇ ಸಮಯದಲ್ಲಿ ಇನ್ನೊಂದು ರಾಜ್ಯದಲ್ಲಿ ಒಬ್ಬ ಕ್ರೂರ ರಾಜ ಇದ್ದ. ಜನ ಅವನನ್ನ ಇಷ್ಟಪಡ್ತಿರ್ಲಿಲ್ಲ, ಆದ್ರೆ ಅವನ ಹೆಸರು ಕೇಳಿದ್ರೆ ನಡುಕ್ತಿದ್ರು. ಯುದ್ಧ ಬಂದಾಗ ಪ್ರತಿಯೊಬ್ಬ ಸೈನಿಕ ತನ್ನ ಪ್ರಾಣದ ಭಯದಿಂದಲೇ ಹೋರಾಡ್ತಿದ್ರು ಆ್ಯಂಡ್ ಗೆಲ್ತಾರೆ. ಇದು ಕೇಳೋದಕ್ಕೆ ಕಷ್ಟ ಆಗುತ್ತೆ, ಆದರೆ ಇದೇ ಮಾನವ ಮನಸ್ಸಿನ ವಾಸ್ತವ. ನೀವು ಒಂದ್ಸರಿ ಥಿಂಕ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಯಾರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ? ನೀವು ಯಾವಾಗ ಬೌಂಡ್ರೀಸ್ ಇಡ್ತಿರೋ ಅವಾಗನ, ಅಥವಾ ನೀವು ಎಲ್ಲವನ್ನು ಟಾಲರೇಟ್ ಮಾಡ್ತಿರಲ್ಲ ಅವಾಗನ? ನೀವು ಕನ್ಫ್ಯೂಸ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನಮ್ಮನ್ನ ಚಿಕ್ಕ ವಯಸ್ಸಿಂದ ಒಳ್ಳೆಯವರಾಗಿರು ಅಂತ ಹೇಳಿ ಕಲಿಸ್ತಾರೆ, ಆದ್ರೆ ಸ್ಟ್ರಾಂಗ್ ಆಗಿರು ಅಂತ ಯಾರು ಹೇಳಲ್ಲ. ನೀವು ಇನ್ನೂ ಈ ವಿಡಿಯೋ ನೋಡ್ತಿದ್ರೆ ಖಂಡಿತ ಈ ವಿಡಿಯೋ ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಿದೆ ಅಂತ ಅರ್ಥ. ಸೊ ಪುಷ್ಪ ಪ್ರಸಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಹಾಗೆ ವಿಡಿಯೋನ ಹೈಪ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ತಲುಪೋಕೆ ಸಹಾಯ ಆಗುತ್ತೆ. ಒಂದು ಪವರ್ಫುಲ್ ಕಾನ್ಸೆಪ್ಟ್ ಇದೆ, ನೀವು ನರಿ ಮತ್ತು ಸಿಂಹದ ರೀತಿ ಇರಬೇಕು ಅಂತ. ನರಿ ಅಂತ ಚಾಣಾಕ್ಷತನ, ಸಿಂಹದಂತ ಬಲನ ಹೊಂದಿರಬೇಕು. ನೀವು ಗಮನಿಸಿದ್ದೀರಾ, ಕೆಲವರು ತುಂಬ ಸ್ವೀಟ್ ಆಗಿ ಮಾತಾಡ್ತಾರೆ, ಆದರೆ ಅವ್ರ ಜೊತೆ ಇರೋಕೆ ಡೇಂಜರಸ್ ಅನ್ಸುತ್ತೆ, ಅವರು ನರಿ ಅಂತವರು. ಇನ್ನು ಕೆಲವರು ನೇರವಾಗಿ ಮಾತನಾಡ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ, ಅವರನ್ನು ನೋಡಿ ಜನ ಕೇರ್ಫುಲ್ ಆಗಿರ್ತಾರೆ, ಅವರು ಸಿಂಹದಂತವರು. ನಿಮ್ಮ ಜೀವನದಲ್ಲಿ ಈ 2 ಗುಣಗಳು ಇರಬೇಕು. ಯಾಕಂದ್ರೆ ಕೇವಲ ಸಿಂಹವಾಗಿದ್ರೆ ಟ್ರ್ಯಾಪ್ಗೆ ಸಿಕ್ಕಿ ಬೀಳ್ತೀವಿ, ಕೇವಲ ನರಿಯಾಗಿದ್ರೆ ಜನ ನಿಮ್ಮನ್ನ ತಳ್ಳಿಬಿಡ್ತಾರೆ. ಇದು ಬ್ಯಾಲೆನ್ಸ್ ಗೇಮ್. ನೀವು ಯಾವಾಗಲಾದ್ರೂ ನೋಟಿಸ್ ಮಾಡಿದ್ದೀರಾ, ಯಾರಾದ್ರೂ ನಿಮ್ಮನ್ನ ಸ್ಲೋ ಆಗಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರಾ ಅನ್ನೋದು? ಮೊದಲು ಸ್ವೀಟಾಗಿ ಮಾತಾಡ್ತಾರೆ, ನಂತರ ನಿಮ್ಮ ಟೈಮ್, ನಿಮ್ಮ ಎನರ್ಜಿನ ಯೂಸ್ ಮಾಡ್ತಾರೆ, ಕೊನೆಗೆ ನಿಮಗೆ ವ್ಯಾಲ್ಯೂ ಕೊಡಲ್ಲ. ಅಲ್ಲಿ ನೀವು ನರಿಯಾಗಿರ್ಬೇಕು. ಇನ್ನೊಂದು ಕಡೆ ಕೆಲವರು ನಿಮ್ಮ ಹತ್ರ ಓವರ್ ಆಗಿ ರಿಯಾಕ್ಟ್ ಆಗ್ತಾರೆ, ನಿಮ್ಮ ಲಿಮಿಟ್ಸ್ನ ಕ್ರಾಸ್ ಮಾಡ್ತಾರೆ, ಅಲ್ಲಿ ನೀವು ಸಿಂಹವಾಗಿರ್ಬೇಕು. ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ವಿಷಯ, ಚಾಣಾಕ್ಷತನದಿಂದ ಗೆಲ್ಲೋದು. ಜೀವನದಲ್ಲಿ ಕೆಲವೊಮ್ಮೆ ನೀವು ಡೈರೆಕ್ಟ್ ಆಗಿ ಫೈಟ್ ಮಾಡಿದ್ರೆ ಸೋಲ್ತೀರಾ. ಅದಕ್ಕೆ ಕಾರಣ ನಿಮ್ಮ ಬಲ ಕಡಿಮೆ ಅಂತ ಅಲ್ಲ, ಸಿಚುವೇಶನ್ ನಿಮಗೆ ವಿರುದ್ಧ ಇದೆ, ಅಲ್ಲಿ ನೀವು ಬ್ರೈನ್ನ ಉಪಯೋಗಿಸ್ಬೇಕು. ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗಿಂತ ಪವರ್ಫುಲ್ ಆಗಿದ್ದಾರಾ? ಬಾಸ್, ಕಾಂಪಿಟೇಟರ್, ರಿಲೇಟಿವ್? ನೀವು ಡೈರೆಕ್ಟ್ ಆಗಿ ಹೋಗಿ ಫೈಟ್ ಮಾಡಿದ್ರೆ ಏನಾಗುತ್ತೆ? ಬಹುಶಃ ನೀವು ಕೆಲವೊಂದನ್ನು ಕಳ್ಕೊಳ್ತೀರಾ. ಆದರೆ ನೀವು ಕಾಮ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವರ ವೀಕ್ನೆಸ್ ಕಂಡುಹಿಡಿಬೋದು. ಕೆಲವೊಮ್ಮೆ ನೀವು ವೀಕ್ ಆಗಿದ್ದೀರಾ ಅನ್ನೋ ರೀತಿ ಬಿಹೇವ್ ಮಾಡಬೇಕು, ಆವಾಗ ಅವರು ರಿಲ್ಯಾಕ್ಸ್ ಆಗಿರ್ತಾರೆ. ನಂತರ ಸರಿಯಾದ ಟೈಮ್ ನೋಡಿ ನಿಮ್ಮ ಮೂವ್ನ ಶುರು ಮಾಡಬೇಕು. ಇದು ಚೀಟಿಂಗ್ ಅಲ್ಲ, ಇದು ಸ್ಟ್ರಾಟಜಿ. ನೀವು ಚೆಸ್ ಆಟ ಆಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಮೂವ್ಸ್ ಡೈರೆಕ್ಟ್ ಆಗಿರಲ್ಲ. ಸೊ ಲೈಫ್ ಕೂಡ ಹಾಗೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಮಿಸ್. ನೀವು ಯಾರಿಗಾದ್ರೂ ಪ್ರಾಮಿಸ್ ಕೊಟ್ಟಿದ್ದೀರಾ, ಆದರೆ ಇವಾಗ ಅದೇ ಪ್ರಾಮಿಸ್ ನಿಮ್ಮ ಲೈಫನ್ನು ಸ್ಲೋ ಮಾಡ್ತಿದೆಯಾ? ನೀವು ತುಂಬ ಗಿಲ್ಟ್ ಫೀಲ್ ಆಗ್ತಿದ್ದೀರಾ? ಇದು ಡೇಂಜರಸ್. ಯಾಕಂದರೆ ಲೈಫ್ ಚೇಂಜ್ ಆಗುತ್ತೆ, ಸಿಚುವೇಶನ್ ಸಹ ಚೇಂಜ್ ಆಗುತ್ತೆ, ಆದರೆ ನಿಮ್ಮ ಡಿಸಿಷನ್ ಚೇಂಜ್ ಆಗಲಿಲ್ಲ ಅಂದರೆ ನೀವು ಸ್ಟಕ್ ಆಗೋಗ್ತೀರಾ.
ಕೆಲವೊಮ್ಮೆ ಅದನ್ನೆಲ್ಲ ಬಿಟ್ಬಿಡ್ಬೇಕು. ಇದು ಸೆಲ್ಫಿಶ್ ಅಲ್ಲ, ಇದು ಸರ್ವೈವಲ್. ಇದನ್ನ ಒಂದ್ಸರಿ ಥಿಂಕ್ ಮಾಡಿ. ನೀವು ನಿಮ್ಮ ಫ್ಯೂಚರ್ ಉಳಿಸ್ಕೊಳ್ತೀರಾ ಅಥವಾ ಪಾಸ್ಟ್ ನಲ್ಲಿ ಕೊಟ್ಟ ಮಾತು ಉಳಿಸ್ಕೊಳ್ತೀರಾ? ಅಫ್ಕೋರ್ಸ್ ಇದು ಟಫ್ ಡಿಸಿಷನ್ನೇ, ಬಟ್ ನಾವು ಸರಿಯಾದ ಡಿಸಿಷನ್ನ ತಗೊಳ್ಳೇಬೇಕು. ನೆಕ್ಸ್ಟ್ ಪಾಯಿಂಟ್, ಮಾಸ್ಕ್. ಜನರು ನಿಮ್ಮ ನಿಜವಾದ ವ್ಯಕ್ತಿತ್ವನ ನೋಡೋದಿಲ್ಲ, ನೀವು ಹೇಗೆ ಕಾಣಿಸ್ತೀರೋ ಅದನ್ನೇ ನೋಡ್ತಾರೆ. ನೀವು ಹೊರಗೆ ಕಾಮ್ ಆಗಿರ್ಬೋದು, ಪೊಲೈಟ್ ಆಗಿರಬಹುದು, ಆದ್ರೆ ಒಳಗೆ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಎಲ್ರಿಗೂ ನಿಮ್ಮ ರಿಯಲ್ ಸ್ಟ್ರೆಂತ್ ತೋರಿಸ್ಬೇಡಿ, ಯಾಕಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೆಲವರು ಯಾಕೆ ಸೈಲೆಂಟ್ ಆಗಿರ್ತಾರೆ ಗೊತ್ತಾ? ಅವರು ಅಬ್ಸರ್ವ್ ಮಾಡ್ತಾರೆ, ರೈಟ್ ಟೈಮ್ಗೋಸ್ಕರ ಕಾಯ್ತಾರೆ. ಅವರು ವೀಕ್ ಅಲ್ಲ, ಅವರು ಪ್ರಿಪೇರ್ಡ್ ಆಗಿರ್ತಾರೆ. ನೀವು ಕೂಡ ಹಾಗೆ ಇರಬೇಕು. ನಂತರ ರಿಸಲ್ಟ್. ಈ ಜಗತ್ತು ನಿಮ್ಮ ಇಂಟೆನ್ಷನ್ಸ್ನ ನೋಡೋದಿಲ್ಲ, ನಿಮ್ಮ ರಿಸಲ್ಟ್ನೇ ನೋಡುತ್ತೆ. ನೀವು ಎಷ್ಟು ಹಾನೆಸ್ಟ್ ಆಗಿದ್ದೀರಾ ಅನ್ನೋದಕ್ಕಿಂತ ನೀವು ಸಕ್ಸಸ್ ಆಗಿದ್ದೀರಾ ಇಲ್ವಾ ಅನ್ನೋದು ಮುಖ್ಯ. ಇದು ಕಠಿಣ ಸತ್ಯ. ನೀವು ದೊಡ್ಡ ಸಕ್ಸಸ್ ಅಚೀವ್ ಮಾಡಿದ್ರೆ ನಿಮ್ಮ ಪಾಸ್ಟ್ನ ಬಗ್ಗೆ ಯಾರು ಕೇಳೋದಿಲ್ಲ, ಆದರೆ ನೀವು ಫೇಲ್ ಆದರೆ ನೀವು ಎಷ್ಟು ಹಾನೆಸ್ಟ್ ಆಗಿದ್ರೂ ಯಾರು ಗಮನ ಕೊಡಲ್ಲ. ಆದ್ರಿಂದ ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಇದ್ರೆ ರಿಸಲ್ಟ್ ತಾನಾಗೆ ಬರುತ್ತೆ. ನೆಕ್ಸ್ಟ್, ಡಿಸಿಷನ್. ನೀವು ಕೆಲವೊಂದು ಡಿಸಿಷನ್ನ ಲೈಫಲ್ಲಿ ತೆಗೆದುಕೊಳ್ಬೇಕು, ಆದರೆ ನೀವು ಡಿಲೇ ಮಾಡ್ತೀರಾ. ಜಾಬ್ ಚೇಂಜ್, ಬ್ಯಾಡ್ ರಿಲೇಷನ್ಶಿಪ್, ಟಾಕ್ಸಿಕ್ ಫ್ರೆಂಡ್, ಇಂತಹ ವಿಷಯಗಳಲ್ಲಿ ನೀವು ಡ್ರ್ಯಾಗ್ ಮಾಡಿದ್ರೆ ಪೇನ್ ಹೆಚ್ಚಾಗುತ್ತೆ. ಒಮ್ಮೆ ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ರೆ ಇನಿಷಿಯಲಿ ಪೇನ್ ಇರುತ್ತೆ, ಆದರೆ ನಂತರ ಫ್ರೀಡಮ್ ಸಿಗುತ್ತೆ. ಇದೇ ರಿಯಾಲಿಟಿ. ನೆಕ್ಸ್ಟ್, ಅಡ್ಯಾಪ್ಟ್ ಆಗೋದು. ನೀವು ನಾನು ಹೀಗಿದ್ದೀನಿ ಅಂತ ಹೇಳ್ತೀರಾ, ಅದು ಬಿಗ್ಗೆಸ್ಟ್ ಟ್ರ್ಯಾಪ್. ಯಾಕಂದ್ರೆ ಜಗತ್ತು ಚೇಂಜ್ ಆಗ್ತಾ ಇದೆ. ನೀವು ಚೇಂಜ್ ಆಗಲಿಲ್ಲ ಅಂದರೆ ನೀವು ಔಟ್ಡೇಟೆಡ್ ಆಗ್ತೀರಾ. ನೀವು ಫ್ಲೆಕ್ಸಿಬಲ್ ಆಗಿರಬೇಕು, ನಿಮ್ಮ ಮೈಂಡ್ ಸೆಟ್ನ ಅಪ್ಡೇಟ್ ಮಾಡ್ತಿರಬೇಕು. ಆವಾಗ ಆಟೋಮೆಟಿಕ್ ಆಗಿ ಗ್ರೋತ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಮನಸ್ಸಿಗೆ ಸ್ವಲ್ಪ ಹೆವಿ ಅನಿಸಿರ್ಬೋದು, ಆದರೆ ಇದೆಲ್ಲ ನಿಜ. ಒಳ್ಳೆಯವನಾಗಿರೋದು ತಪ್ಪಲ್ಲ, ಆದರೆ ಬ್ಲೈಂಡ್ ಆಗಿ ಒಳ್ಳೆಯವನಾಗಿರಬಾರ್ದು. ಅದು ತುಂಬಾ ಡೇಂಜರಸ್. ನಿಮ್ಮ ಜೀವನದಲ್ಲಿ ಬೌಂಡರೀಸ್ ಇರಬೇಕು, ರೆಸ್ಪೆಕ್ಟ್ ಬರಬೇಕು, ಆ್ಯಂಡ್ ಅವಶ್ಯಕತೆ ಇದ್ರೆ ಸ್ವಲ್ಪ ಭಯ ಸಹ ಇರಬೇಕು. ನೀವು ಯಾರನ್ನ ಹರ್ಟ್ ಮಾಡಬೇಡಿ, ನಿಮ್ಮನ್ನು ಯಾರು ಯೂಸ್ ಮಾಡೋ ರೀತಿ ಇರಬೇಡಿ. ಇದು ಬ್ಯಾಲೆನ್ಸ್. ಇನ್ನು ಪ್ರಾಮಿಸ್ ವಿಷಯಕ್ಕೆ ಬಂದ್ರೆ, ನಾನು ಎಲ್ಲ ಪ್ರಾಮಿಸಸ್ನ ಬ್ರೇಕ್ ಮಾಡಿ ಅಂತ ಹೇಳ್ತಿಲ್ಲ. ಒಂದು ಪ್ರಾಮಿಸ್ ಒಬ್ಬರ ಲೈಫ್ನ ಉಳಿಸೋದಾಗಿದ್ರೆ ಆ ಪ್ರಾಮಿಸ್ನ ಹೋಲ್ಡ್ ಮಾಡಿ. ಅದೇ ಪ್ರಾಮಿಸ್ ನಿಮ್ಮ ಲೈಫ್ನ ಡ್ಯಾಮೇಜ್ ಮಾಡೋ ಹಾಗಿದ್ರೆ ನೀವು ಆ ಪ್ರಾಮಿಸ್ನ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫ್ ನಿಮಗೆ ಮೊದಲು ಪ್ರಿಯಾರಿಟಿ ಆಗಿರಲಿ. ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಸ್ವಲ್ಪ ಸೆಲ್ಫಿಶ್ನೆಸ್ ಅಗತ್ಯ ಇರುತ್ತೆ. ಇವಾಗ ನಿಮ್ಗೆ ಒಂದು ಪ್ರಶ್ನೆ, ನಿಮ್ಮ ಲೈಫಲ್ಲಿ ಇಲ್ಲಿ ಹೇಳಿರೋ ಯಾವ ಪಾಯಿಂಟ್ ಹೆಚ್ಚು ರಿಲೇಟ್ ಆಯಿತು? ನೀವು ಯಾವ ತಪ್ಪನ್ನ ಇವಾಗಲೂ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ, ನಿಮ್ಮ ಥಾಟ್ಸ್ನ ತಿಳಿಸಿ. ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮುಂದೆ ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ತಿಳಿಸಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.